ಎಷ್ಟೊಂದು ಜನ ಕಲಾವಿದರಿದ್ದಾರೆ. ಆದ್ರೆ ಅದೆಲ್ಲ ಕಲಾವಿದರ ಮಧ್ಯೆ ನಮಗೆ ಕಾಣಿಸ್ತಾ ಇರೋದು ಸಾಗರ್ ತುರ್ಬೇಕೆರೆ ಅವರು. ಇವರು ರೈತ ಕೂಡ ಆಗಿದ್ದಾರೆ, ಜಮೀನಲ್ಲಿ ಕೆಲಸ ಕೂಡ ಮಾಡ್ತಾರಂತೆ. ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ನೋಡ್ತಾ ಇದ್ರೆ ಅಯ್ಯೋ ನನ್ನ ಮಗನೇ ಯಾವಾಗ ಬಂದು ಏನ್ ಮಾಡಿದ್ಯೋ ನೀನು ಅಂತಾರೆ. ಇವರು ಆಂಕರ್ ಕೂಡ ಅಲ್ವಾ? ಓ ಹೆಣ್ಮಗು ಆಂಕರ್. ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ರಂತೆ. ಹೌದು, ನಾನು ತುಂಬಾ ಚೆನ್ನಾಗಿ ಹಾಡ್ತೀನಿ ನೋಡಿ. ಗಿಟಾರ್ ಎಲ್ಲ ಹಾಕ್ಸ್ಕೊಂಡಿದ್ದೀನಿ. ಹುಡುಗಿರಿಗೆ ನಾನೇ ರಾಜ ನಾನು. ಈ ತರ ಹಾಡಿ 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 ಎಷ್ಟು ಹೆಣ್ಮಕ್ಳು ಏನೋ ಬಾಳೆ ಹಾಳಾಗಿ ಹೋಗ್ಬಿಟ್ಟಿದೆ. ನಮ್ಕ ಹೊಟ್ಟೆಗಳು ಉರ್ಸೋದು. ಯಾವ ಮಿಮಿಕ್ರಿ ಆರ್ಟಿಸ್ಟ್ ಫಸ್ಟ್ ನೀವು ಮಿಮಿಕ್ರಿ ಮಾಡಿದ್ದು? ನೀರ್ ಹಾಕಡ್ದಲ್ಲೇ ಕುಡ್ದ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ನೀವು. ಹಲೋ ಹಾಯ್ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಜೊತೆ ಇವತ್ತು ಎಷ್ಟೊಂದು ಜನ ಕಲಾವಿದರಿದ್ದಾರೆ. ಆದ್ರೆ ಅದೆಲ್ಲ ಕಲಾವಿದರ ಮಧ್ಯೆ ನಮಗೆ ಕಾಣಿಸ್ತಾ ಇರೋದು ಸಾಗರ್ ತುರ್ಬೇಕೆರೆ ಅವರು. ಯಾಕೆ ಅಂತೀರಾ? ಯಾಕೆ ಅಂದ್ರೆ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ನಗುವಿಗೆ ಬರಾನೇ ಇಲ್ಲ. ನಾವಂತೂ ಇವತ್ತು ಬೆಳಗ್ಗೆಯಿಂದ ನಕ್ಕು ಸಾಕಾಗಿದೆ. ಬನ್ನಿ ನಿಮ್ಗೂ ನಗ್ಸೋಂತ ಒಂದು ಕಾರ್ಯಕ್ರಮವನ್ನ ನಾವಿವತ್ತು ಆಯೋಜಿಸ್ಕೊಂಡಿದ್ದೀವಿ. ಪ್ರಿಯ ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದಾರಲ್ಲ, ಇವ್ರ ಹೆಸರೇ ಡ್ರೀಮ್ ಪ್ರೀತಾ ಕಣ್ರಿ. ಅಂದ್ರೆ ಯಾವುದು ಕವಿರತ್ನ ಕಾಳಿದಾಸನ ಕೃತಿಯಲ್ಲಿ ಇವರ ಹೆಸರು ತಗೊಂಡಿಲ್ಲ. ಇಂಗ್ಲಿಷ್ನ ಆಂಗ್ಲ ಭಾಷೆಯ ಡಿಂಪು ಪ್ಲೇಸ್ ಧ್ರುಪಾ ಅಲ್ವಾ? ಕರೆಕ್ಟಾಗಿ ಹೇಳ್ತಾ ಇದ್ದೀನಾ? ಅಲ್ಲ, ಇಂಟರ್ವ್ಯೂ ನಾನು ಮಾಡ್ತೀನಿ. ಹಾಯ್, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಾ? ನೋಡಿದ್ರಲ್ವಾ ವೀಕ್ಷಕರೇ, ಆಂಕರ್ಗೂ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರೇ ಆಂಕರ್ ಆಗಿದ್ದಾರೆ, ಅವರೇ ಆರ್ಟಿಸ್ಟ್ ಆಗಿದ್ದಾರೆ. ಒಂದ್ ನಿಮಿಷ, ಅದನ್ನ ಮುಂಚೆ ಹೇಳೇ ಇಲ್ಲ ಅಲ್ವಾ ನಾನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ? ಇವರು ಕಲಾವಿದರು, ಮತ್ತೆ ಈವೆಂಟ್ ಆರ್ಗನೈಸ್ ಮಾಡ್ತಾರೆ, ಡೈರೆಕ್ಟರು, ಪ್ಲಸ್ ರೈತರು, ಗೊತ್ತಾಯ್ತಾ? ಫ್ಯೂಚರ್ಗೆ ಅಂತ ಹೇಳ್ಬಿಟ್ಟು ಇವರು ರೈತ ಕೂಡ ಆಗಿದ್ದಾರೆ, ಜಮೀನಲ್ಲಿ ಕೆಲಸ ಕೂಡ ಮಾಡ್ತಾರಂತೆ. ಅದ್ರ ಜೊತೆಗೆ ಮಧ್ಯದಲ್ಲಿ ನಮ್ಮ ತಲೆ ಅಂತೂ ತುಂಬಾನೇ ತಿಂತಾರೆ. ಹೌದೌದು, ಜಮೀನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ರಿ ದೊಡ್ಡ ಬಿಡಪ್ ಕೊಟ್ಕೊಂಡು. ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ನೋಡ್ತಾ ಇದ್ರೆ ಅಯ್ಯೋ ನನ್ನ ಮಗನೇ ಯಾವಾಗ ಬಂದು ಏನ್ ಮಾಡಿದ್ಯೋ ನೀನು ಅಂತಾರೆ. ಒಟ್ನಲ್ಲಿ ನನಗಂತೂ ಖುಷಿ ಮೇಡಮ್. ಯಾಕಂದ್ರೆ ನಾನು ಬಂದಿದ್ದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಫಸ್ಟ್ ನಾನು ಪರಿಚಯ ಮಾಡಿಸಿದ್ದು ನಮ್ಮ ಪ್ರೀತಿಯ ರಾಮು, ದರ್ಶನ್ ಅವರ ನಮ್ಮ ಪ್ರೀತಿಯ ರಾಮು ಡೈರೆಕ್ಟ್ರು ಸಂಜಯ್ ಸರ್ ಅಂತ ಹೇಳಿ ಅವರು ಪರಿಚಯ ಮಾಡಿಸಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ನನಗೇನೋ ಗೊತ್ತಿಲ್ಲ, ಈ ಎನ್ ಅನ್ನೋ ಪದ ತುಂಬ ಇಷ್ಟ. ಯಾಕೆಂದರೆ ನಟ, ನಿರ್ದೇಶಕ, ನಿರೂಪಕ, ಇನ್ನು ನಿರ್ಮಾಪಕ ಆಗಬೇಕು ಅಂತಲೂ ಆಸೆ ಇದೆ, ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ. ಆ ಗಣಪತಿಯ ಆಶೀರ್ವಾದ ಇದೆ, ನಿರ್ಮಾಪಕ ಅಂತಲೂ ಹಾಕೊತೀನಿ. ನೀವು ಹೇಳ್ದಂಗೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಮಾತು ಸಿಕ್ಕಾಪಟ್ಟೆ ಆಡ್ತಾ ಇರ್ತೀನಿ. ಇವತ್ತು ನೀವು ನನಗೆ ಸಂದರ್ಶನ ಮಾಡ್ತಿರೋ, ನಾನು ನಿಮ್ಮನ್ನು ಮಾಡ್ತೀನೋ ಗೊತ್ತಿಲ್ಲ. ಈಗ ಗಣಪತಿ ಮತ್ತೆ ಗೌರಮ್ಮ ಎದ್ದು ಮಾತಾಡಿದ್ರು ಬೇಕಾದ್ರೆ ಆಶ್ಚರ್ಯ ಪಡೋಂಗೆ ಇಲ್ಲ, ಆ ತರ ಇದ್ದಾರೆ. ಈಗ ನೀವೇ ನೋಡ್ತಾ ಇದ್ರಲ್ಲ, ಇನ್ನು ಏನೇನ್ ಆಸೆ ಇದೆಯೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದ್ ಪತ್ರ ನಾನು ಕೇಳಲೇಬೇಕು ಇವಾಗ. ಒಂದಲ್ಲ, ಎರಡು ಕೇಳಿ. ಆಯ್ತು, ಖಂಡಿತ ಕೇಳಿ. ಇಲ್ಲ, ಮೂರೇ ಕೇಳಿ, ಪರವಾಗಿಲ್ಲ. ಆಯ್ತಾಯ್ತು. ಅನ್ಕೊಂಡಿರ್ತಾರೆ ಕಮೆಂಟ್ಸ್ ಅಲ್ಲಿ, ಇವ್ನು ಯಾರು ಆಂಕರ್ ಮಾತಾಡಕ್ಕೆ ಬಿಡಲ್ಲ ಅಂತ. ಆದ್ರೂ ಪರವಾಗಿಲ್ಲ. ಅಲ್ಲ, ಅದಕ್ಕೆ ನಾನು ಮುಂಚೆನೆ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳ್ಬಿಟ್ಟಿದೀವಲ್ಲ, ಈಗ ಆಂಕರ್ ಪಾರ್ಟ್ ಇವರೇ ತಗೋಬಿಡ್ತಾರೆ. ಆಯ್ತಾ? ಇದ್ರಲ್ಲಿ ಆಂಕರ್ ಯಾರು ಅಂತ ನೀವು ನಿಜವಾಗ್ಲೂ ಕನ್ಫ್ಯೂಸ್ ಆಗ್ಲೇಬೇಡಿ. ಇವರು ಆಂಕರ್ ಕೂಡ ಅಲ್ವಾ? ಹೆಣ್ಮಗು ಆಂಕರ್, ಗಂಡು ಮಗು ಗೆಸ್ಟ್. ಹೌದೌದು, ಈಗ ಸದ್ಯಕ್ಕೆ ಗೆಸ್ಟ್ ಯಾವ ನಿಮ್ದು? ಅವ್ರು ಮಾಡ್ಕೊಂಡೇ ಬಿಡ್ತಾರೆ. ಯಾವ ನಿಮ್ದು? ನಮ್ದು ಸೋಮರ್ಪೇಟೆ. ಬೆಳ್ತಂಗಡಿ ಗೊತ್ತಾ? ಬೆಳ್ತಂಗಡಿ ಗೊತ್ತು. ಓಕೆ. ಅದೇ ಬೆಳ್ತಂಗಡಿ ಗೊತ್ತಿಲ್ಲ, ಬೆಳ್ತಂಗಡಿ ಗೊತ್ತು. ಓಕೆ ಓಕೆ. ಈಗ ಮ್ಯೂಸಿಕ್ ಏನೋ ನೀವು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ರಂತೆ? ಹೌದು, ನಾನು ತುಂಬಾ ಚೆನ್ನಾಗಿ ಹಾಡ್ತೀನಿ ನೋಡಿ. ಗಿಟಾರ್ ಎಲ್ಲ ಹಾಕ್ಸ್ಕೊಂಡಿದ್ದೀನಿ. ಯಾಕಂದ್ರೆ ಹಾಡು ಇಲ್ಲಿ ಬರಲ್ಲ, ಇಲ್ಲಾದ್ರೂ ಇರ್ಲಿ ಅಂತ ಅಷ್ಟೇ. ಅದೇ ಹಾಡಕ್ ಬರ್ತಾ ಇಲ್ಲ, ಅದಕ್ಕೋಸ್ಕರ ಇವರು ನೋಡ್ತಾ ಇದೀರಲ್ಲ ವೀಕ್ಷಕರೇ, ಇಲ್ಲಿ ಹಾಡ್ ಬರ್ಸ್ಕೊತಾ ಇದಾರೆ, ಇಲ್ಲಿ ಹಾಡ್ ಬರ್ಸ್ಕೊತಾ ಇದಾರೆ. ಆದ್ರೆ ಇವ್ರ ಹಾಡ್ನ ಕೇಳ್ಬಿಟ್ರಂತೂ ನಿಮ್ ಕಿವಿಗಳು ತೂತಾಗೋದಂತೂ ಖಂಡಿತ. ನಾನು ಆಡ್ತೀನಿ ನೋಡಿ ಇವಾಗ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತಿದ್ದ ಹೆಂಡತಿಯ ಕಪಾಳ ಮೋಕ್ಷ ಮಾಡಿ ಚಿನ್ನದ ಸರವನ್ನ ಹಾಕಿದ ಪತಿರಾಯ. ಪ್ರಿಯ ವೀಕ್ಷಕರೇ, ಪಕ್ಕದ ಮನೆ ಪುಟ್ಟ ಆಂಟಿ ಕರ್ಕಂಡ್ ಒಂಟ. ಇದು ನಿಮ್ಮ ಒಂದು ನ್ಯೂಸ್ ಸ್ಟೈಲು. ಇದು ಹಾಡ್ ತರನೇ ಇರುತ್ತೆ, ನೀವು ವಾಯ್ಸ್ ಓವರ್ಗಳು ಕೊಡೋದು. ನೋಡಿದ್ರಲ್ವ ವೀಕ್ಷಕರೇ ಹಾಡ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆ ಕರಿಮಣಿ ಮಾಲೀಕ ಹಾಡ್ದವ್ರೇನೆ ಹಾಡ್ ಮಾಡ್ಬಿಟ್ಟ ಹಾಡ್ನ ಅಂತ ಹೇಳಿ. ಓಕೆ, ಅನ್ಕೊಳ್ಳಲ್ಲ, ಪರವಾಗಿಲ್ಲ. ಇವರು ಒಂದ್ ಸ್ಟೈಲ್ ಅಲ್ಲಿ ಆಡಿದ್ದಾರೆ, ನೀವು ಆಂಕರ್ ಬೇರೆ ಅಲ್ವಾ ಆಗಿದ್ದವರು, ಅದಕ್ಕೆ ಅವ್ರ ಸ್ಟೈಲ್ ಅಲ್ಲಿ ಆಡಿದ್ದಾರೆ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ. ಬೈತಾ ಇದ್ರೆ ಹೊಗಳ್ತಾ ಇದ್ರೆ ಬಂದ್ಬಿಟ್ರೆ ಕಷ್ಟ ನಮ್ಮ ಸ್ಟುಡಿಯೋಗೆ ಅಷ್ಟೇ. ಓಕೆ. ಆಮೇಲೆ
ನೀವೇ ಕೇಳ್ಕೊಂಡ್ರಲ್ಲ ವೀಕ್ಷಕರೇ, ಇವಾಗ ಏನಾದ್ರು ಗುರು ಕಿರಣ್ ಸರ್ ಕೇಳ್ಕೊಂಡ್ರೆ ಓ ಈ ತರನ ಹಾಡ್ಬೋದಿತ್ತ ನಾನು ಅಂತ ಅನ್ಕೋತಾರೆ. ಅನ್ಕೊಂತಾರೆ ನೆಕ್ಸ್ಟ್ ವೈರಲ್ ಆದ್ರೂ ಆಗ್ಬೋದು ಈ ಸಾಂಗ್. ಈ ತರ ಎಲ್ಲ ಆಗ್ಬಿಟ್ರೆ ಅಷ್ಟೇ. ಅಲ್ಲ ನೀವೆಲ್ಲ ಹೊಡೆದಿರ್ತೀರ, ಓನಲ್ಲ ನೀನಲ್ಲ, ಅಬ್ಬಬ್ಬ ಎಂತ ರಾಗ ಅದು, ಎಷ್ಟೇ ಮನೇಲಿ ಆಡ್ತಿರೋ ಗೊತ್ತಿಲ್ಲ ಈ ನಿಜವಾಗ್ಲೂ. ತರ ಹಾಡಿ 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 ಎಷ್ಟು ಹೆಣ್ಮಕ್ಳು ಏನೋ ಬಾಳೆ ಹಾಳಾಗೋಗ್ಬಿಟ್ಟಿದೆ, ಇಲ್ಲಿ ಗಂಡ್ಮಕ್ಳು ಬಾಳೆ ಹಾಳಾಗ್ಬಿಟ್ಟಿದೆ. ಇಲ್ಲಿ ಬ್ರಹ್ಮಚಾರಿಗಳು ನಮ್ಮ ಗಣಪ ಇದಾರೆ, ಹೆಣ್ಮಕ್ಳು ವಿಚಾರ ಮಾತಾಡೋದ್ ಬೇಡ. ಅಂದ್ರೆ ಅವರು ಮದ್ವೆ ಆಗಿದೆ, ಸಿದ್ಧಿ ಬುದ್ಧಿ ಅಂತ ಹೆಂಡ್ತಿರಿದ್ದಾರೆ, ಆ ವಿಚಾರ ಕೇಳ್ಕೊಂಡಿದೆ ನಾವು. ಈಗ ಮುಂದೆ ಹೋಗೋಣ. ಓಕೆ ಆಲ್ ರೈಟ್, ಮುಂದೆ ಹೋಗೋಣ. ಓಕೆ, ಈಗ ಯಾವ ವಾಯ್ಸ್ ಬೇಕು ಕೇಳಿ. ನಾನು ಮಿಮಿಕ್ರಿ ಆರ್ಟಿಸ್ಟು ಬಂದಿದ್ದೀನಿ ಇಂಟರ್ವ್ಯೂ ಕೊಡೋಣ ಅಂತ, ಹಾಗಾಗಿ ನಿಮ್ಗೆ ಯಾವ ವಾಯ್ಸ್ ಕೇಳ್ತಿರೋ ಆ ವಾಯ್ಸ್ ನಾನು ಮಾಡ್ತೀನಿ. ಹಂಗಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ನೇತ್ರ ಅಂತ ಹೇಳಿ ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಟ್ಲು, ಅವಳು ವಾಯ್ಸ್ ಮಾಡು ಅಂದರೆ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಹೆಂಗಿರುತ್ತೆ ಅಂದರೆ ಅಳ ನಮ್ಮ ರಂಗಣ್ಣನ ವಾಯ್ಸ್ ಪಡು, ರಂಗಣ್ಣನ ಮಾಡಲೇಬೇಕು ಅಂತಾರೆ. ರಂಗಣ್ಣನ ವಾಯ್ಸಾ? ಹೋಗ್ಲಿ, ಅವ್ರ ವಾಯ್ಸ್ ಏನಾದ್ರು ಅಳ ನಮ್ಮ ರಂಗಣ್ಣನ ವಾಯ್ಸ್ ಕೇಳಿಲ್ವಾ, ಪಂಚಾಯತಿ ಪ್ರೆಸಿಡೆಂಟ್ ಆಗಿದ್ರು ಅವರು. ಹೌದಾ, ಅವ್ರ ವಾಯ್ಸಾ? ಸರಿ ಹೋಗ್ಲಿ, ಒಂದು ವೀಡಿಯೋ ಏನಾದರೂ ಕರ್ಸಿಲ್ಲ ಅಯ್ಯಪ್ಪನ ಅಣ್ಣ ಅವ್ರು ಹೋಗಿ 30 ವರ್ಷ ಆಯ್ತಣ್ಣ ಅಂತ. ಆ ಥರ ಎಲ್ಲ ಕೇಳಬೇಡಿ. ಸಿನಿಮಾದವರು, ರಾಜಕೀಯದವರು, ನೀವು ನರೇಂದ್ರ ಮೋದಿಯವರಿಂದ ಹಿಡಿದು ಸಿದ್ದರಾಮಯ್ಯನವರಿಂದ ಹಿಡಿದು ನರೇಂದ್ರ ಮೋದಿಯವ್ರು ಕೇಳಿದ್ರು ಹೇಳ್ತೀನಿ, ಅಣ್ಣವರಿಂದ ಹಿಡಿದು ಡಿ ಬಾಸ್ ದರ್ಶನ್ ಅವ್ರು ಕೇಳಿದ್ರು ಹೇಳ್ತೀನಿ, ಪ್ರಯತ್ನ ಪಡ್ತೀನಿ. ಯಾವ ವಾಯ್ಸ್ ಬೇಕು ನಿಮಗೆ? ಓಕೆ, ಇವಾಗ ಸೀರಿಯಸ್ ಆಗಿ ಒಂಚೂರು ಒಂದು ಕ್ವಶನ್ ಕೇಳೋಣ ಅಂತ ಅನ್ಕೊಂಡ್ರು ಅದು ಬಿಡಲ್ಲ, ಅವ್ರಿಗೆ ಗೊತ್ತು ನನಗೆ, ಅದನ್ನ ಫನ್ನಿ ಆಗೇನೆ ಆನ್ಸರ್ ಮಾಡ್ತಾರೆ. ಈಗ ಒಂದು ಸೀರಿಯಸ್ ಕ್ವಶನ್ ಅಂತ ಅನ್ಕೊಳ್ಳಿ. ಓಕೆ, ಸೀರಿಯಸ್ ಆಗ್ತೀನಿ. ಮಿಮಿಕ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬಾ ಇಷ್ಟ, ಮಿಮಿಕ್ರಿ ಆರ್ಟಿಸ್ಟ್ ಅಂತ ಹೇಳಿದ್ರೆ ಯಾವ ಮಿಮಿಕ್ರಿ ಆರ್ಟಿಸ್ಟ್ ಫಸ್ಟ್ ನೀವು ಮಿಮಿಕ್ರಿ ಮಾಡಿದ್ದು? ಮಿಮಿಕ್ರಿ ಆರ್ಟಿಸ್ಟ್ ಮಿಮಿಕ್ರಿ ಮಾಡ್ಲಿಲ್ಲ ನಾನು. ಓ ಸಾರಿ ಸಾರಿ ಏ ಯಾರೋ ನೀರ್ ಹಾಕಡ್ದಲ್ಲೇ ಕುಡ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ನೀವು. ಓಕೆ, ಇವಾಗ ಒಂದು ಸೀರಿಯಸ್ ಆಗಿ ಒಂದು ಕ್ವಶನ್ ಕೇಳೋಣ ವೀಕ್ಷಕರೇ. ಏನು ಅಂತ ಹೇಳಿದ್ರೆ, ಚಿಕ್ಕವರಿದ್ದಾಗ ಯಾವ ಆರ್ಟಿಸ್ಟ್ ಮಿಮಿಕ್ರಿ ಫಸ್ಟ್ ಮಾಡಿದ್ರಿ? ನಾನು ಚಿಕ್ಕವನಿದ್ದಾಗ ಅಂದರೆ ನಾನು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡಿಂದ ಶುರು ಮಾಡಿದ್ದು. 8th ಸ್ಟ್ಯಾಂಡರ್ಡ್ ಫಸ್ಟ್ ಶುರು ಮಾಡಿದ್ದು ಅಂದರೆ ನಮ್ಮ ಅಣ್ಣವರು, ಕನ್ನಡದ ಕುಲರತ್ನ, ಕಲಾ ರಸಿಕ, ಕಲಾ ಬಂಧು, ಭಾಗ್ಯವಂತ, ಧ್ರುವತಾರೆ, ದೇವತ, ಮನುಷ್ಯ, ಗಾನ ಗಂಧರ್ವ, ಕರ್ನಾಟಕ ರತ್ನ, ಕಲಾ ಕುಸುಮ, ಕನ್ನಡ ತಾಯಿಯ ಹೆಮ್ಮೆಯ ಮಗ, ಜಗ ಮೆಚ್ಚಿದ ಮಗ, ಗಾಜನೂರು ಗಂಡು, ಇನ್ನೂ ಹೇಳ್ತಾ ಇದ್ರೆ ಎಷ್ಟೋ ಬಿರುದುಗಳಿದೆ. ಅಣ್ಣವ್ರದ್ದು ಟ್ರೈ ಮಾಡಿದೆ. ಇವಾಗ ಅದು ಏನ್ ಟ್ರೈ ಮಾಡಿದ್ರೆ ಅದನ್ನ ಇಲ್ಲೂ ನಮ್ಗೆ ತೋರಿಸ್ಬೋದಾ? ಓಕೆ, ಏನಾದ್ರೂ ಒಂದು ಕಾನ್ಸೆಪ್ಟ್ ಕೊಡ್ಬೇಕು ನೀವು. ನೀವೇ ತಗೊಳ್ಳಿ ಸರ್, ನೀವ್ ಯಾಕೆ ಅಂತ ಹೇಳಿದ್ರೆ ಅಲ್ಲ ನೋಡಿ ಇವ್ರು ಇದಾರಲ್ಲ, ಎಂತ ಬುದ್ಧಿವಂತು ಅಂತಂದ್ರೆ ಎಲ್ಲ ನೀವೇ ಮಾಡ್ಕೊಳ್ಳಿ, ನೀವೇ ಹೇಳ್ಕೊಳ್ಳಿ ಅಂದ್ರೆ ನಾನು ಏನ್ ಮಾಡಕ್ಕಾಗುತ್ತೆ. ಆದ್ರೆ ನಾನು ಒಂದು ವಿಷಯ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು, ನೀವು ಕೋಪ ಮಾಡ್ಕೋಬಾರ್ದು, ನೀವು ನೊಂದ್ಕೋಬಾರ್ದು. ಏನಿಲ್ಲ, ಭಾಳ ಸಂತೋಷ ಆಯಿತು. ನಾನು ಎಲ್ರಿಗೂ ಕೂಡ ಹೇಳೋದಿಷ್ಟೇ, ಗೌರಿ ಗಣೇಶ ಹಬ್ಬ ಶುಭಾಶಯಗಳು. ಪ್ರಜಾಧ್ವನಿಯನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಇದು ನಿಮ್ಮ ಧ್ವನಿ, ನೀವು ಧ್ವನಿಯಾಗಬೇಕು. ಏನಂತೀರಿ ಅಲ್ವೇ? ನೋಡಿ, ಅಣ್ಣವರು ಈ ಥರ ಒಂದು ವಾಯ್ಸ್ ಬರುತ್ತೆ ನಾರ್ಮಲ್ ಆಗಿ ಮಾತಾಡಿದ್ರೆ. ಅದೇ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನೋಡಿ, ಅಪ್ಪು ಸರ್ ಭಯಪಟ್ಟಿದ್ರು, ಅದು ಬೇಸ್ ವಾಯ್ಸು. ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ, ದಿದಿಗರ್ಭ ಸಂಜಾತ, ವಿಧಾತನಿಂದ ವಿಧವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿನಿಂದ ಮಹಾವೀರ. ಇದೊಂದು ವಾಯ್ಸು. ಆ ಥರ ಅಣ್ಣವ್ರ ವಾಯ್ಸ್ ಟ್ರೈ ಮಾಡ್ಬೋದು ನಾವು. ಓಕೆ, ಅದಾದ್ಮೇಲೆ ನೀವು ನೆಕ್ಸ್ಟ್ ಇವಾಗಿನ ಜನರೇಷನ್ಗೆ ಬರೋದಾದ್ರೆ ಈಗ ಯಾವ ಮಿಮಿಕ್ರಿ ಮಾಡೋಕೆ ಇಷ್ಟಪಡ್ತೀರಾ? ಅಣ್ಣ ಒಂದೊಂದಲ್ಲ ಅಣ್ಣ, ನಮ್ಕ ಹೊಟ್ಟೆಗಳು ಉರ್ಸೋದು ಅಲ್ಲ, ನಮ್ಕ ಏನು ಅಂದ್ರೆ ಇನ್ನು ನಮ್ಮ ಬೇರೆ ಬೇರೆ ವಾಯ್ಸ್ಗಳು ಮಾಡೋಣ ಅಂದ್ರೆ ಒಂದೊಂದಲ್ಲ ಅಣ್ಣ. ಅಯ್ಯೋ ಆ ಭಗವಂತನು. ಸರ್ ಖಂಡಿತ ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಸರ್, ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಸರ್. ನಾನು ಒಂದು ಮಿಕ್ಸಿ ತೊಗೊಂಡೆ ಸರ್, ಅದರಲ್ಲಿ ಒಂದು ಡ್ರೋನ್ನ ಮಾಡಿದೆ ಸರ್, ಅದು ಹಾರ್ತು ಸರ್ 100 ಮೀಟರ್ ಅಲ್ಲ ಸರ್, 200 ಮೀಟರ್ ಅಲ್ಲ ಸರ್, 300 ಮೀಟರ್ ಅಲ್ಲ ಸರ್, ಚಂದ್ರಲೋಕಕ್ಕೆ ಹೋಗಿ ಬಂತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಮೇಡಮ್, ನಿಮ್ಮ ಒಂದು ಮೇಲ್ ಹಿಡಿದ್ರೆ ಕೊಡಿ ಮೇಡಮ್, ಏನೇ ಡೌಟ್ ಇದ್ರು ನಾನು ಮೇಲ್ ಮಾಡ್ತೀನಿ ಮೇಡಮ್. ಇದು ಒಂದು ವಾಯ್ಸು, ಈಗಿನ ಟ್ರೆಂಡಿಂಗ್ ವಾಯ್ಸು ಅಂತಂದ್ರೆ. ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ, ಸಮಯ 11:20. ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಆದೇಶಿಸುತ್ತಿದ್ದಾರೆ, ಈ ಕೂಡಲೇ ನೀವೆಲ್ಲರೂ ಲಿವಿಂಗ್ ರೂಮ್ಗೆ, ಅದೇನೋ ಹೇಳ್ತಾರೆ ಆ ಥರ ಟ್ರೆಂಡಿಂಗ್ ವಾಯ್ಸ್. ಬಿಗ್ ಬಾಸ್ ಅವ್ರು ಏನಾದ್ರು ಕೇಳಿಸ್ಕೊಂಡೆ, ಡೈರೆಕ್ಷನ್ ಟೀಮ್ ಅವರು ನಿಜವಾಗ್ಲೂ ನಿಮ್ಗೆ ನೆಕ್ಸ್ಟ್ ಬಿಗ್ ಬಾಸ್ ನೀವೇ ಆಗ್ಬಿಡ್ತೀರಾ ಅನ್ಸುತ್ತೆ. ಹೌದಾ? ಈಗ 3 ಕಣ್ಣಿದೆ ಅಲ್ಲ, ನೆಕ್ಸ್ಟ್ 4ನೇ ಕಣ್ಣು ನಿಮ್ದೇ ಆಗಿರುತ್ತೆ ಅನ್ಸುತ್ತೆ. ನೋಡಿ, ನಾನು ಹೇಳೋದಿಷ್ಟೇ, ಇದು ಯಾರ ಧ್ವನಿ ಅಂತ ಗೊತ್ತಾ ನಿಮಗೆ? ಯಾರು ಗೊತ್ತಾಯ್ತೆ? ಕತ್ತಲು ಕರಡಿಗೆ ಜಾಮೂನು ಸಖತ್ತಾಗೌಳೆ. ಯಾರು ಗೊತ್ತಾಯ್ತೆ? ಗೆಸ್ ಮಾಡ್ಬೇಕು ನೀವು. ಡ್ರಾಮಾ ಸಿನಿಮಾ ನೋಡಿದಿರೆ? ಅದರಲ್ಲಿ ಪ್ರಾಂಶುಪಾಲರ ಒಂದು ಪಾತ್ರವನ್ನು ಮಾಡಿದ್ದಾರೆ. ಕನ್ನಡವನ್ನ ತುಂಬಾ ಅಂದವಾಗಿ ಮಾತಾಡ್ತಾರೆ. ಹೆಸರು ನಾಮಧೇಯ ಸುಚೇಂದ್ರ ಪ್ರಸಾದ್. ಗೊತ್ತಾಯ್ತೆ? ನೋಡಿ, ಗೌರಿ ಗಣೇಶ ಹಬ್ಬವನ್ನ
ಪ್ರಜಾಧ್ವನಿ ಅನ್ನೋ ವಾಹಿನಿಯಲ್ಲಿ ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ, ಗೊತ್ತಾಯ್ತೇ? ಹಿಂಗೆ ಬಿಡ್ತಾ ಇರ್ತೀನಿ ಒಂದೊಂದು ವಾಯ್ಸು. ನನ್ನ ಖುಷಿ ಏನಪ್ಪ ಅಂತಂದರೆ ಸುಚೇಂದ್ರ ಪ್ರಸಾದ್ ಅವರು ಕನ್ನಡವನ್ನು ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ಅವರು ನಟನೆ ಮಾಡಿದಂಥ 2 ಸಿನಿಮಾಗಳಿಗೆ ನಾನು ಧ್ವನಿಯಾಗಿದ್ದೀನಿ. ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ, ನಾನು ವಾಯ್ಸ್ ಕೊಟ್ಟಿದ್ದೀನಿ. ಇವಾಗ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಓಕೆ, ಏನು ಅಂತ ಹೇಳಿದ್ರೆ ಈಗ ಒಬ್ಬೊಬ್ರು ನಾನು ಟಾಸ್ಕ್ ಅಂದರೆ ಮೇಡಮ್? ಇದು ನಿಮ್ಗೆ ಗೊತ್ತಾಗತ್ತೆ ಇವಾಗ್ಲೇನೆ. ಅಲ್ಲ, ಟಾಸ್ಕ್ ಅಂದ್ರೆ ಏನು ಹೇಳಿ? ಯಾವ ತರ ಟಾಸ್ಕ್ ಅಂತ ಇವಾಗ ಅಲ್ಲ, ಈ ನಿಮ್ಗೆ ಟಾಸ್ಕ್ ಅಂದ್ರೆ ಏನು ಅಂತ ಕೇಳ್ತಿದ್ದೀನಿ. ಟಾಸ್ಕ್ ಅಂತ ಹೇಳಿದ್ರೆ ನಿಮ್ಗೊಂದು ಚಾಲೆಂಜ್ ಆಗಿರುವಂತ ಒಂದು ಚಾಲೆಂಜು. ಓಕೆ, ಕೆಲವೊಂದು ಅರ್ಥ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂದ್ರೆ ಅರ್ಥ ಹೋಗಿ ಅನರ್ಥವಾಗಿ ಅಪಾರ್ಥ ಆಗುತ್ತೆ. ಹಾಗಾಗಿ ಅರ್ಥ ಮಾಡ್ಕೊಂಡೆ ಅಷ್ಟೇ. ಅರ್ಥ ಆಯ್ತಲ್ಲ? ಚಾಲೆಂಜ್, ಒಂದು ಟಾಸ್ಕ್. ಓಕೆ, ಐ ಆಮ್ ರೆಡಿ. ಓಕೆನಾ? ಇವಾಗ ನಾವೊಂದು ಆರ್ಟಿಸ್ಟ್ ನೇಮ್ ಹೇಳ್ತೀನಿ, ಅವ್ರ ಬಗ್ಗೆ ನೀವು ನಿಮ್ಮ ವಾಯ್ಸ್ ಅಲ್ಲಿ ಹೆಂಗ್ ಮಿಮಿಕ್ರಿ ಮಾಡ್ತೀರಾ ಮಾಡ್ತಾ ಇದ್ದೀನಿ. ಇನ್ನೂ ಈಸಿ ಆಗೋಯ್ತು. ಆಂಕರ್ ಪೇಮೆಂಟ್ ಕಟ್ ಮಾಡ್ರಿ. ಓಕೆ ಆಯ್ತು, ಇವಾಗ ಫಸ್ಟ್ ರಾಜಕೀಯನೇ ತಗೋಬಿಡೋಣ. ರಾಜಕೀಯ. ಓಕೆ, ನನಗೆ ಖುಷಿ ಏನಪ್ಪಾ ಅಂದ್ರೆ ರಾಜಕೀಯ ಹೇಳ್ಬಿಡ್ತೀನಿ. ನನ್ನ ಒಂದು ಕಾರ್ಯಕ್ರಮವನ್ನ, ನಾನು ನಿರ್ದೇಶನ ಮಾಡಿದಂಥ ಕಾರ್ಯಕ್ರಮವನ್ನ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ನೋಡಿದ್ದಾರೆ. 10 ನಿಮಿಷ ನೋಡಿ ಖುಷಿ ಪಟ್ಟಿದ್ದಾರೆ. ಹಾಗಾಗಿ ಅವರು ಮಾಡಿದ್ರು ಏನು ಬೇಜಾರಾಗಲ್ಲ. ಹಾಗಾದ್ರೆ ಸಿದ್ದರಾಮಯ್ಯ ಸರ್ ಅವರು. ಸಿದ್ದರಾಮಯ್ಯ ಸರ್. ಹೊಡಿರಿ ಕಪಾಳಕ್ಕೆ ಅವನ್ಗೆ. ಆಚೆ ಕಳಿಸ್ರ. ಕುತ್ಕೋ ನೀನು. ಕುತ್ಕೊಳ್ಳಪ್ಪ. ಏನಮ್ಮ ನಿನ್ನ ಹೆಸರು? 1 ನಿಮಿಷ. ಗಡಪ್ಪ, ಎಲ್ರಿಗೂ ಸಕಲ ಜನತೆಗಳೇ ಒಳ್ಳೇದು ಮಾಡು. ಯಾವ್ದಾದ್ರು ಸ್ಟೆಪ್ ಹಾಕ್ಬೇಕಾ? ಬೇಡ. ಏನ್ ಹೆಸರು ನಿಂದು? ಸ್ಟೆಪ್ ಹಾಕೋದ್ರೆ ಏನಮ್ಮ ಹೆಸರು ನಿಂದು? ಸರ್ ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಭಯ ಆಗುತ್ತೆ ಸರ್. ಓಕೆ, ಏನಮ್ಮ ಹೆಸರು ನಿಂದು? ವಾಟ್ ಈಸ್ ಯುವರ್ ನೇಮ್? ಹೇಳ್ರಿ. ಭಾಗ್ಯನಾ? ಅಲ್ಲ ಸರ್. ಅಲ್ಲ, ನೋಡ್ತಾ ಇದ್ರೆ ನಮ್ಮ ಭಾಗ್ಯ ನೆನಪಾಗ್ತಾ ಇದೆ. ಅದಂತೂ ಅಲ್ವೇ ಅಲ್ಲ. ಏನ್ ಹೆಸರು ನಿಮ್ದು? ಕುಸುಮ. ಸುಳ್ಳು ಹೇಳ್ತಾಳೆ ಇವಳು. ಬಂದವ 2,000 ರೂಪಾಯಿ ಸಿಕ್ಕಿಲ್ವಾ? ಬಸ್ಸಲ್ಲಿ ಫ್ರೀಯಾಗಿ ಬಂದಿಲ್ವಾ? ನಿಜ ಹೇಳ್ಬೇಕು ಸರ್. ನೀವ್ ಎಲ್ಲಿ ಸರ್ ಕೊಡ್ತಾ ಇದ್ದೀರಾ 2,000? ಎಲ್ಲ ಸ್ಟಾಪ್ ಮಾಡ್ಬಿಟ್ರಲ್ಲ. ನಿಮ್ ಮನೇಲಿ ಯಾರು ದೊಡ್ಡವರು? ನಾನೇ ಆಗಿದ್ದೆ ಸರ್. ಆಗಿದ್ದು ಈಗ ಯಾರು ಬೇರೆಯವ್ರಾಗೋರ? ಈಗ ಅದನ್ನೇ ನಾನು ಆಗಿಲ್ಲ, ಬೇರೆಯವರು ಆಗಿಲ್ಲ. 2,000 ರೂಪಾಯಿನೂ ಬರ್ತಾ ಇಲ್ಲ. ಅವಳು ಯಾರೋ ಹೇಳ್ತಾ ಇದ್ಲು, ಮನೆಯಿಂದ ಬ್ಯಾಂಕಿಗೆ, ಬ್ಯಾಂಕಿಂದ ಮನೆಗೆ ಓಡಾಡಿ 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 ನಂದೇ 2,000 ರೂಪೀಸ್ ಹೋಗ್ಬಿಡ್ತು ಅಂತ. ಆ ಕ್ಯಾಟಗರಿನ ಇರೋ. ಒಂದು ಫೋನ್ ಬರ್ತೈತೆ, ಯಾರು ಅಂತ ನೋಡೋಣ. ಹಲೋ, ಆಕ್ಚುಲಿ ನಾನೀಗ ಒಂದು ಇಂಟರ್ವ್ಯೂನಲ್ಲಿ ಇದ್ದೀನಿ. ಯಡಿಯೂರಪ್ಪನವ್ರು, ರಾಜಾಹುಲಿ ಅವರು. ನಾವು ಉಪ್ಪಿಟ್ಟು ತಿನ್ನಕ್ಕೆ ಬರ್ತೀವಿ, ಸರಿನಾ? ಒಂದು 2 ನಿಮಿಷ ಒಂದು ಸಂದರ್ಶನ ಮುಗಿಸ್ಬಿಟ್ಟು ಕಾಲ್ ಮಾಡಿಬಿಡ್ತೀವಿ. ರಾಜಾಹುಲಿ ಅವರು, ನಾವು ಎಷ್ಟೇ ರಾಜಕೀಯವಾಗಿ ಎಷ್ಟೇ ಕಿತ್ತಾಡಿದ್ರು ಜೊತೆಗೆ ಸಿಕ್ತಾಗ ಅವರು ಉಪ್ಪಿಟ್ಟು, ದೇವ್ರ ಮುಂದೆ ಇದ್ದೀವಿ, ಒಂದು ವೆಜ್ ಬಿರಿಯಾನಿ. ನೀವು ನಿಮ್ದು ಮತ್ತೆ ಯಡಿಯೂರಪ್ಪ ಸರ್ದೊಂದು ಫ್ರೆಂಡ್ಶಿಪ್ ಬಗ್ಗೆ ನಮ್ಗೆ ತಿಳಿಸ್ಲೇಬೇಕು. ಅವೆಲ್ಲ ಇವಾಗ ಹೇಳಕ್ಕಾಗಲ್ಲ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಜಾಧ್ವನಿ ಟಿವಿ ನೋಡ್ತಿರುವಂತ ಎಲ್ಲ ವೀಕ್ಷಕರಿಗೆ 2,000 ರೂಪಾಯಿ ಅದಲ್ಲ, ಶುಭಾಶಯಗಳು. ಮೈಸೂರ ನಿಮ್ದು? ಏನ್ ಹೆಸರು ಅಂದೆ? ಕಮಲ. ಬಂದಾಗ ಅದೇನೋ ಬೇರೆ ಹೇಳ್ತಿದ್ದಲ್ಲ, ಡಿಂಪು ಪ್ರೀತ ಪ್ರೇತ. ಪ್ರೇತ ಅಂತೂ ಅಲ್ವೇ ಅಲ್ವ ಸರ್? ಏನದು? ಡಿಂಪ್ರೀತ. ಡಿಂಪ್ರೀತ ಭಾರಿ ಚೆನ್ನಾಗೈತೆ ಕಣಮ್ಮ. ಅವಳು ಯಾರೋ ಹೇಳ್ತಾ ಇದ್ಲು ನನ್ನ ಶೋನಲ್ಲಿ, ಅವಳ ಹೆಸರು ಇಡೌಣ ಅಂತೆ. ಹಂಗಂದ್ರೆ ಏನು ಅಂದ್ರೆ ಇಟ್ಮೋಡ್ಗು ಡೌನಲ್ಲಿರೋ ನಾಗಣ್ಣನ ಮಗಳಂತೆ. ಹಂಗಾಯ್ತು ಕತೆ. ಒಳ್ಳೇದಾಗ್ಲಿ, ಪ್ರಜಾಧ್ವನಿಗೆ ಒಳ್ಳೇದಾಗ್ಲಿ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಬೆಲ್ ಹೊಡೆದು ಸಬ್ಸ್ಕ್ರೈಬ್ ಆಗ್ಬಿಡಿ. ನಾನು ಬರ್ತೀನಿ. ನಮಸ್ಕಾರ. ನೋಡಿ, ಸಿದ್ದರಾಮಯ್ಯವ್ರು ಬಂದ್ರೆ ಈ ರೀತಿಯಾಗಿ ಮಾತಾಡ್ತಾರೆ. ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವ್ರ ಬಗ್ಗೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ ತಾಯಿ. ಬಹಳ ಚೆನ್ನಾಗಿದೆ ಸರ್. ಎಲ್ಲಿ ತಗೊಂಡಿದ್ರು ತಾಯಿ? ಇಲ್ಲೇ ಸರ್, ಪಕ್ಕದಲ್ಲಿ. ನನ್ನ ಮಗಳು ತರ ನೀನು, ಗೊತ್ತಾಯ್ತೇನು? ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬಾಯಿ ಮುಚ್ಚಿರಿ ಸಾಕಿಲ್ಲ, ಮಾತಾಡ್ತಿಲ್ವೇನು? ನೋಡಿ ಸ್ವಾಮಿ, ಬಂದಾಗ ಇದೇನು ಅಂತ ಕೇಳ್ತೀರೇನು? ಏನು ಹೇಳಿದು? ವಿಕ್ಟ್ರಿ ಸರ್. ವಿಕ್ಟ್ರಿ. 4 ಸರಿ ಮುಖ್ಯಮಂತ್ರಿ ಆಗಿದ್ದೀನಿ ನಾನು, ಅದಕ್ಕೆ 2 ಸರಿ ತೋರ್ತಾ ಇರೋದು. ಆಮೇಲೆ ನೋಡಿ ಸ್ವಾಮಿ, ತುಂಬ ಸಂತೋಷವಾಗಿ ಹೇಳ್ತಾ ಇದ್ರಿ, ತುಂಬ ಆನಂದವಾಗಿ ಹೇಳ್ತಾ ಇದ್ರಿ. ಈ ಒಂದು ಶೋಗೆ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮುಂಚೆನೆ ಕರೆಸ್ಬೇಕಾಗಿತ್ತು ಸ್ವಾಮಿ, ಮುಂಚೆನೆ ಕರೆಸ್ಬೇಕಾಗಿತ್ತು. ಇದು ವಿಜಯದ ಸಂಕೇತ ಸ್ವಾಮಿ. ಇದು ನಾವು ಹೀಗೀಗ ಮಾಡಿದಾಗ ಕೆಲವ್ರಿಗೆ ಹೀಗೀಗಾಗಿದೆ, ಗೊತ್ತಾಯ್ತೇನು? ನಮಸ್ಕಾರ. ಇದು ಅವರು ಒಂದು ಟ್ರೈ ಮಾಡ್ಬೋದು ವಾಯ್ಸ್. ಈಗ ವಾಟಲ್ ನಾಗರಾಜ್ ಅವರು ನೋಡಿ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಇವತ್ತು ಗಣೇಶ ಹಬ್ಬದ ಒಂದು ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. 2 ಕತ್ತೆ ತರಿಸಿದ್ದೀರಾ, 2 ಕೋಣ,
2 ಕಪ್ಪೆ ಅದು ತರಿಸಿಲ್ವಾ? ತಮಟೆ ಏಟು ಬೇಕೇ ಬೇಕು, ಹಾಕ್ಲೇಬೇಕು. ಆಮೇಲೆ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೆ ನನಗೆ ಹೇಳಿ, ನಾನು ಹೋರಾಟ ಮಾಡಾದರೂ ನಿಮ್ಮ ಏರಿಯಾದಲ್ಲಿ ಗಣಪತಿ ಹಬ್ಬವನ್ನು ಮಾಡೋಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಏನಮ್ಮ, ಏನಾದರೂ ಲವ್ ಗಿವ್ ಮಾಡ್ತಾ ಇದೆಯಾ? ಇಲ್ಲ ಸರ್. ಲವ್ ಮಾಡ್ತಾ ಇದ್ರೆ ಹೇಳು, ಸರ್ಕಾರದಿಂದ 2 ಲಕ್ಷ ಕೊಡಲೇಬೇಕು. ಆ ಒಂದು ಹೋರಾಟ ಮಾಡ್ತೀವಿ. ಇದು ವಾಟಾಳ್ ನಾಗರಾಜ್ ಅವ್ರ ಒಂದು ಧ್ವನಿ. 2 ಲಕ್ಷ ಸಿಗುತ್ತೆ ಅಂತ ಹೇಳಿದ್ರೆ ಹಂಗಾದ್ರೆ ನೀವ್ ಹೇಳೋ ಪ್ರಕಾರ ಲವ್ ಮಾಡಿದ್ರು ಆಗುತ್ತೆ. ಅಲ್ಲ, ಅವರು ಹೋರಾಟ ಮಾಡ್ತಾ ಇದ್ರು ಪ್ರತಿ ಪ್ರೇಮಿಗಳ ದಿನಾಚರಣೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡ್ರಿ, ಇವತ್ತು ಪ್ರಜಾಧ್ವನಿ ಟಿವಿನಾಗ ಕಾರ್ಯಕ್ರಮ ಮಾಡಕತ್ತಾರ, ಗಣಪತಿ ಹಬ್ಬ ಕೂರ್ಸಕತ್ತಾರ. ನನ್ನೇನಾದ್ರೂ ಮಾತಾಡಂತ ಈ ಅಮ್ಮ ಕೇಳ್ತಾಳ. ಸುಮಾರು 40 ವರ್ಷದಿಂದ ಮಾತಾಡ್ ನನ್ನ ಗಂಟ್ಲ ಬಂದಾಗೈತಿ. ನಾನು ಬರ್ತೀನಿ, ನಮಸ್ಕಾರ. ಇದು ಅವರ ಧ್ವನಿ, ಮಲ್ಲಿಕಾರ್ಜುನ್ ಅವರ ಧ್ವನಿ. ಟ್ರೈ ಮಾಡ್ಬೋದು. ದೇವೇಗೌಡರು ಮಾತಾಡಿದ್ರೆ ಹಿಂಗಿರುತ್ತೆ ಇವಾಗ. ನೋಡಿ, ಇವತ್ತು ಏನು ಒಂದು ಗಣಪತಿನ ಕುಣಿಸಿದ್ರ ಅಂತ ಕುಮಾರಸ್ವಾಮಿ ಅವ್ರ ವಾಯ್ಸಲ್ಲಿ ಮಾಡ್ಬೋದು. ಅದ್ಯಾಕೋ ವಾಯ್ಸೇ ನಂಗೆ ಬರ್ತಾ ಇಲ್ಲ, ಕುಮಾರನ ವಾಯ್ಸು. ಆದರೂ ದೇವೇಗೌಡರು ವಾಯ್ಸ್ ಮಾಡೋಣ. ಏನು ಸ್ವಾಮಿ, ಯಾರು ಅದು? ಹೋಗೋ ಸೈಡ್ಗೆ ನಾನ್ ಸೆನ್ಸ್. ಏನಮ್ಮ ಗಣಪತಿ ಮಾಡ್ತಾ ಇದೆಯಾ, ಗೌರಿ ಹಬ್ಬ ಮಾಡ್ತಾ ಇದೆಯಾ? ಈ ಥರ ಹಬ್ಬ ಮಾಡೋದ್ರಿಂದ ರೈತರಿಗೆ ಅನುಕೂಲ. ಏನು ಹೂಗಳ ವ್ಯಾಪಾರ ಆಗುತ್ತೆ, ಹಣ್ಣುಗಳ ವ್ಯಾಪಾರ ಆಗುತ್ತೆ. ಒಳ್ಳೆಯದು, ನಮಸ್ಕಾರ. ನಮ್ಮ ಮಾಜಿ ಪ್ರಧಾನಿಗಳನ್ನೇ ಬಂದು ಇಲ್ಲಿ ವಿಶ್ ಮಾಡ್ದಂಗೆ ಆಯ್ತು ನನ್ಗನ್ಸಲ್ಲ. ಅವರು ಆ ರೀತಿ ಮಾತಾಡ್ತಾರೆ. ನೀವು ಮಾಜಿ ಕೇಳಿದ್ರಿ, ಹಾಲಿ ಪ್ರಧಾನಮಂತ್ರಿಗಳದ್ದು ಕೇಳಿ. ಅವ್ರು ಕನ್ನಡದಲ್ಲಿ ಮಾತಾಡಿದ್ರೆ ಯಾವ ರೀತಿ ಇರುತ್ತೆ. ಟ್ರೈ ಮಾಡ್ತೀನಿ ಅಷ್ಟೇ, ಎಲ್ಲ ಪಕ್ಕ ಮಾಡೋಕ್ಕಾಗಲ್ಲ, ಟ್ರೈ ಮಾಡ್ತೀನಿ. ಇದನ್ನ ಸ್ವಲ್ಪ ಎಡಿಟ್ರು ಎಕೋ ಮಾಡ್ಕೋಬೇಕು. ಅವ್ರು ಮಾತಾಡೋವಾಗೆಲ್ಲ ಎಕೋ ಬರ್ತಾ ಇರೋದಲ್ಲ, ಅದು ರೂಢಿ ಆಗ್ಬಿಟ್ಟಿದೆ. ಪ್ರಜಾಧ್ವನಿ ಟಿವಿಯ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದು ಅವ್ರ ವಾಯ್ಸು ಹಿಂಗೆ. ಇವರು ನಿಜವಾಗ್ಲೂ ಈಗ ನರೇಂದ್ರ ಮೋದಿ ಅವ್ರು ಏನಾದ್ರು ಕೇಳಿಸ್ಕೊಂಡ್ರೆ ನೆಕ್ಸ್ಟ್ ನಿಮ್ ಜೊತೆಗೆ ಇಟ್ಕೊಬಿಡ್ತಾರೆ. ಯಾಕೆಂದ್ರೆ ಮಾಡ್ತದ ಅವಾಗಿಂದ ಹೇಳ್ತಾ ಇದೀನಿ. ಅವ್ರ ವಾಯ್ಸ್ ಮಾಡಿದ್ರು, ಅವ್ರು ಯಾಕೆ ಮಾಡಿದ್ರಿ, ಅವ್ರು ಕೇಳ್ತಾರೆ, ಗುರು ಕೇಳ್ತಾ ಮಾಡಿದ್ರೆ ಅವ್ರು ಯಾಕೆ ಕೇಳ್ತಾರೆ. ಬರೀ ಇದೆ ಐತಲ್ರಿ, ನಿಮ್ದು ಒಂದೇ ರಕ್ತ. ನಿಮ್ದು ರಕ್ತ ನಮ್ದು ರಕ್ತ, ನಿಮ್ದು ಕೆಂಪು ರಕ್ತ ನಂದು ಕೆಂಪು ರಕ್ತ. ಗೊತ್ತಾಯ್ತಾ? ಏನ್ ಹೆಸರು ಹೆಣ್ಮಗು ಆಯ್ತಾ? ಅಬ್ಬಬ್ಬ ಲಾಟ್ರಿ ಕಂಜಾಲಿ ಶಮದ. ಅಲ್ಲ, ಮಧ್ಯದಲ್ಲಿ ಬಂದ್ಬಿಟ್ರು ಅಂತ. ಇದ್ಯಾರು ಗೊತ್ತಾಯ್ತಾ? ಅದೇ ಜಮೀರ್ ಅವರು. ಸೂರ್ಯನ ಜನ್ಮಕ್ಕೆ ಮಿಸ್ಟರ್ ಸೂರ್ಯ ಚಡ್ಡಿ ಒಣಗ್ತಿಲ್ಲ, ಹೋಗು ಬಾ ಅಂತ ಅವ್ರು ಮಾತಾಡ್ತಾರೆ. ಓಕೆ, ಈಗ ರಾಜಕೀಯ ಆಯ್ತು, ಸಾಕು ರಾಜಕೀಯ ಅನ್ಸುತ್ತೆ. ಮಧ್ಯದಲ್ಲಿ ಈ ತರ ಎಲ್ಲ ನೀವು ಈ ತರ ಒಬ್ರ ಬಗ್ಗೆ ಮಿಮಿಕ್ರಿ ಮಾಡ್ಬಿಟ್ರೆ ನಿಜವಾಗ್ಲೂ ಭಯ ಆಗುತ್ತೆ ರೀ. ಭಯ ಪಡ್ತೀರಾ? ನಿಜವಾಗ್ಲೂ. ಈಗ ಸುದೀಪ್ ಮತ್ತೆ ಟೈಗರ್ ಪ್ರಭಾಕರ್, ಅದು ಯಾವ ತರ ಇರುತ್ತೆ ಅಂದ್ರೆ ನ್ಯೂಸ್ ರಿಪೋರ್ಟರ್ ಮತ್ತೆ ಆಂಕರ್ದು. ಈಗ ನ್ಯೂಸ್ ಇದು ಬಂದು ಟೈಗರ್ ಪ್ರಭಾಕರ್. ನೀವೆಲ್ಲರೂ ಕೂಡ ನ್ಯೂಸ್ ನೋಡ್ತಾ ಇದ್ದೀರಾ. ಗಣಪತಿ ಹಬ್ಬಕ್ಕೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡಿದ್ದಾರೆ. ಹೂವು ಹಣ್ಣು ತರಕಾರಿ ತಗೊಳಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ನಮ್ ಜೊತೆ ಈಗ ನೇರವಾಗಿ ಮಾರ್ಕೆಟ್ ಇಂದ ಧೀರೇಂದ್ರ ಗೋಪಾಲ್ ಅವರು ಇದ್ದಾರೆ. ಲೈನಿಗೆ ತೊಡೋಣ. ನಮಸ್ಕಾರ ಶಿವಾಯ್, ಇವತ್ತು ನಮ್ ಜೊತೆ ಇದ್ದಾರೆ. ಇಲ್ಲೇ ಒಬ್ರು ತಗಂತವ್ರೆ ಗಣಪತಿನ. ಏನ್ ಹೇಳ್ತೀರಾ ಶಿವಾಯ್? ಈ ಗಣಪತಿ ಯಾವ ತರ ಇದೆ, ಬೆಲೆ ಏನೇನು ಎತ್ತ ಅಂತ ಹೇಳಿ ಶಿವಾಯ್. ಏಹೇ, ನಾನು ಸುಧೀರು. ನೋಡಿ, ನಮ್ಮ ಕಾಲದಲ್ಲಿ ಗಣಪತಿ ಕಡಿಮೆ ರೇಟ್ ಇತ್ತು, ಈಗ ಜಾಸ್ತಿ ಆಗಿದೆ. ಆದ್ರೂ ಪರವಾಗಿಲ್ಲ, ಎಷ್ಟೇ ಆದ್ರೂ ವಿನಾಯಕರನ್ನ ಗಣೇಶನನ್ನ ನಾವು ಕೂರಿಸ್ಲೇಬೇಕು. ಪ್ರತಿನಿಧಿ ಅವರೇ, ಇವ್ರು ಜಾಸ್ತಿ ಮಾತಾಡ್ತಾರೆ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಅಲ್ಲಪ್ಪ ಸುಧೀರ್ರೆ, ಈಗ ನೀನೇನೋ ಇಲ್ಲಿ ನಿಂತ್ಕೊಂಡಿದ್ಯಾ, ಇಷ್ಟೊಂದು ಗಣಪತಿ ಪರ್ಚೇಸ್ ಮಾಡ್ತಿದ್ಯಾ, ಹೂ ತರಕಾರಿ ಬಗ್ಗೆ ಏನನ್ಸುತ್ತೆ? ಏಹೇ, ನನ್ನ ರಾಗ ತರನೇ ಬೆಲೆ ಸಿಕ್ಕಾಪಟ್ಟೆ ಏರ್ಬಿಟ್ಟಿದೆ. ನೋಡಪ್ಪ ಟೈಗರು, ಇಲ್ಲಿ ಸುಧೀರ್ ಈ ತರ ಹೇಳ್ತವನೆ. ಇನ್ನೇನಾದ್ರೂ ಡೌಟ್ ಇದ್ರೆ ನೀನ್ ಕೇಳಪ್ಪ. ಸುಧೀರ್ ಅವ್ರೆ, ನೀವು ಗಣಪತಿ ತಗೊಳಕ್ಕೆ ಹೋಗಿದ್ದೀರಾ? ಯಾವ ತರ ಗಣಪತಿ ತಗೊಂತೀರಾ? KGF ಗಣಪತಿ ತಗೊಂತೀರಾ ಅಥವಾ ಕ್ರಿಕೆಟ್ ಗಣಪತಿ ತಗೊಂತೀರಾ? ಯಾವ ಗಣಪತಿ ತಗೊಂತೀರಾ? ನೋಡಪ್ಪ, ಅವ್ರು ಕೇಳ್ತವ್ರೆ KGF ಬೇಕಾ, ಯಾವ ತರ ಗಣಪತಿ ಬೇಕು ಅಂತ. ಏಹೇ, ಯಾವ ಥರನಾದ್ರೂ ತಗೊಳ್ಳಿ, ನಾನ್ ತಗೊಳೋದು ಪಕ್ಕ ಮಣ್ಣಿನ ಗಣಪತಿ. ಯಾವುದೇ ರೀತಿಯಾದ ಬಣ್ಣ, ಅದು ಕಲರ್ ಗಿಲರ್ ಇರಬಾರ್ದು. ಯಾಕೆ ಅಂದ್ರೆ ಪ್ರಕೃತಿ ಹಾಳಾಗುತ್ತೆ. ಪ್ರಕೃತಿ ಹಾಳಾದ್ರೆ ನಮ್ಮ ಒಂದು ವಿಕೃತಿ ಜಾಸ್ತಿ ಆಗುತ್ತೆ. ಬಾರಿ ಚೆನ್ನಾಗಿ ಮಾತಾಡ್ದೆ ಕಣಪ್ಪ ಸುಧೀರ್ರೆ. ನಾನಿನ್ ಬರ್ತೀನಿ ಅಪ್ಪ, ನಾನು ಬರ್ತೀನಿ. ನ್ಯೂಸು ಆಂಕರು ಮನೇಲಿ ನನ್ನ ಹೆಂಡ್ರು ಕಾಯ್ತವಳೆ. ನಾನೇನಾದ್ರೂ ಗಣಪತಿ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಬಿರ್ರಿನೇ ಮೂಲೆಯಲ್ಲಿರೋ ಪರ್ಕೆ ತಗೊಂಡು ದಬಾ ದಬಾ ಅಂತ ಚಾರ್ಸ್ಬಿಡ್ತಾಳೆ. ಬರ್ತೀನಿ ಶಿವಾಯ್. ಶಿವನೇ ಶಾಂಬುಲಿಂಗ.
ಹಾ ಟೈಗರ್ ಅಲ್ಲ ಹಾ ಸುಧೀರ್ ಅಂದಿರೇಂದ್ರ ಬಾರಿ ಚೆನ್ನಾಗಿ ಮಾತಾಡಿದ್ರಿ. ನಾನು ಬರ್ತೀನಿ, ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ. ಹಾ ಇದು ಅವ್ರ 3 ಜನ ಕಾಂಬಿನೇಷನ್ ಬಂದ್ರೆ ಹಿಂಗ್ ಮಾಡ್ಬೋದು ನ್ಯೂಸ್. ಈಗ ವಿಷ್ಣು ಸರ್ ಮನೇಲಿ ಗಣಪತಿ ಹಬ್ಬ ಆಚರಿಸ್ತಾ ಇದ್ದಾರೆ. ಈಗ ಅಂಬರೀಶ್ ಸರ್ ಬಂದಿದ್ದಾರೆ. ಅವರಿಬ್ರು ಕುಚುಕು ಗೆಳೆಯರಾದ್ರಿಂದ ಅವರಿಬ್ರದ್ದು ಕಾನ್ವರ್ಸೇಷನ್ ಹೆಂಗಿರುತ್ತೆ ಅವ್ರ ಮನೇಲಿ? ಏನ್ಲಾ ಕುಚುಕು ವಿಷ್ಣು, ಬಾರಿ ಚೆನ್ನಾಗಿ ಕಾಣಿಸಿದ್ಯಾ ಗಣಪತಿನ. ಲೇ ಎಲ್ಲೆಲ್ಲ ಕಡಬೆಲ್ಲ ಆಲೆ ಮಕ್ಳು ತಿನ್ಬಿಟ್ಟವ್ರೆ. ಓಯ್ ಅಂಬಿ, ನೀನು ಬರ್ತೀಯ ಅಂತಾನೆ ಕಡುಬುನ ಎತ್ತಿಟ್ಟಿದ್ದೀನಿ, ನಿನಗೋಸ್ಕರ ಕೊಡ್ತೀನಿ. ಹಾ ಬರೀ ಕಡಬಷ್ಟೇ ಆಗಲ್ಲ, ಚಕ್ಲಿ ಲಿಪ್ಪಟ್ಟು ಬೇಕು. ಅದು ಯಾಕೆ ಅಂದ್ರೆ ನಿನಗೂ ಗೊತ್ತು ನನಗೂ ಗೊತ್ತು. ಓಯ್ ಅದಕ್ಕೆಲ್ಲ ಯೋಚನೆ ಮಾಡಬೇಡ, ಈಗ ಫಸ್ಟ್ ಗಣಪತಿ ಆಗ್ಲಿ, ಅದಾದ್ಮೇಲೆ ನಿನಗೋಸ್ಕರ ಪಾರ್ಟಿ. ಹಾ ನನಗ್ ಬೇಕಾಗಿರೋದಿಷ್ಟೇ. ಹಿಂಗೆ ಮಾತಾಡ್ಬೋದು. ವಿಷ್ಣು ಸರ್ ಅವ್ರದ್ದು ನನಗಂತೂ ಸಿನಿಮಾ ಡೈಲಾಗ್ ಭಾರಿ ಇಷ್ಟ. ಅದರಲ್ಲಿ ನೀವು ಒಂದು ಡೈಲಾಗ್ ಹೇಳ್ತಾರೆ ಅವರು ಸಿನಿಮಾದಲ್ಲಿ, ಮಂತ್ರಿ ಆದರೆ ರಾಜ ಅಂತ. ಅದು ಕೇಳಿದಿರಾ? ಹೆಂಗಿದೆ ಗೊತ್ತಾ ಅದು? ಯಾವಲ್ಲ ನೀನು? ಯಾರು ನೀನು? ಮಂತ್ರಿ ಆದ್ರೆ ನಾನು ರಾಜ. ಹಾ ನಮ್ಮಿಂದ ನೀನು, ನಿಮ್ಮಿಂದ ನಾವಲ್ಲ. ನಾನ್ ಮನ್ಸು ಮಾಡಿದ್ರೆ ನಿನ್ನ ಕುರ್ಚಿ ಯಾವ ಬಿದ್ದೋದು ಗೊತ್ತಿಲ್ಲ, ಆದ್ರೆ ನಮ್ದಂಗಲ್ಲ, 100 ಗಂಟೆ ರಾಜ. ಹಾ ಈ ಥರ ಒಂದು ಮುಗಿಸ್ಬೋದು. ಈಗ ನೀವು ಈ ತರ ಎಲ್ಲ ಮಿಮಿಕ್ರಿ ಮಾಡ್ತಾ ಇದ್ದೀರಿ, ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ನೀವು? ಮೇಡಮ್, ಮಿಮಿಕ್ರಿ ಅನ್ನೋದು ಎಲ್ಲೂ ಕ್ಲಾಸಸ್ ಇಲ್ಲ. ನಿಮಗೆ ಡ್ಯಾನ್ಸ್ಗೆ, ಅಭಿನಯಕ್ಕೆ, ಸಂಗೀತಕ್ಕೆ ಎಲ್ಲದಕ್ಕೂ ಕ್ಲಾಸ್ ಇದೆ. ಮಿಮಿಕ್ರಿ ಕ್ಲಾಸ್ ಇಲ್ಲ. ಇದನ್ನ ನಾವೇ ಕಲ್ತ್ಕೋಬೇಕು, ಪ್ರಯತ್ನ ಪಡಬೇಕು. ಬಟ್ ಪ್ರಯತ್ನ ಪಡುವಾಗ ಅಕ್ಕಪಕ್ಕ ಯಾರು ಇರಬಾರ್ದು. ಯಾಕಂದ್ರೆ ಒಂದೊಂದು ಹುಚ್ಚುತನ ಆಗ್ಬಿಡುತ್ತೆ. ಧ್ವನಿ ಬರಬೇಕು ಅಂದ್ರೆ ತುಂಬಾ ಪ್ರಯತ್ನ ಪಟ್ಟಿರ್ತೀವಿ, ಕೆಲವೊಂದು ಆರಾಮಾಗಿ ಬಂದ್ಬಿಡುತ್ತೆ. ಈ ಮಿಮಿಕ್ರಿ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಯಾವ ಏಜಲ್ಲಿ ಬಂದಿದ್ದು? ನನಗೆ 8th ಸ್ಟ್ಯಾಂಡರ್ಡಿಂದ ಬಂದಿದ್ದು. ಯಾವುದೋ ಒಂದು ಕಾಂಪಿಟಲ್ಲಿ ಭಾಗವಹಿಸಿದೆ, ಪ್ರಾಣಿಗಳದ್ದು ಮಾಡ್ತಿದ್ದೆ, ಫೇಲ್ ಆಗಿಬಿಟ್ಟೆ, ಸೋತ್ಬಿಟ್ಟೆ. ಅವಾಗೊಬ್ಬ ಚಾಲೆಂಜ್ ಮಾಡ್ದ, ಭರತ್ ಅಂತ ಹುಡುಗ, ನನ್ನ ಫ್ರೆಂಡು. ಅವನು ಅವತ್ತು ಚಾಲೆಂಜ್ ಮಾಡಿದ್ದಕ್ಕೆ ಎಲ್ಲರೂ ವಾಯ್ಸು ಕಳ್ಕೊಂಡು ಕ್ಲಸ್ಟರಿಂದ ರಾಜ್ಯ ಮಟ್ಟಕ್ಕೆ ಹೋಗಿ ವಿನ್ ಆಗಿ ಬಂದೆ ಆಗ್ಲೇನೆ. ಈಗ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಅದ್ರಲ್ಲಿ ಯಾರ್ದಾದ್ರೂ ಒಬ್ರದ್ದು ಮಿಮಿಕ್ರಿ ಮಾಡೋದಾದ್ರೆ ಯಾರು ಮಾಡ್ತೀರಾ? ನಾನು ಫ್ರೆಂಡ್ಸ್ದು ಅವ್ರದ್ದೆಲ್ಲ ಮಾಡಿದ್ರೆ ಗೊತ್ತಾಗಲ್ಲ ಯಾರು. ನಾನು ಬೇಕಾದ್ರೆ ಯಾವ ನಿಮ್ಮ ಫ್ರೆಂಡ್ ನೇಮ್ನ ಮೆನ್ಷನ್ ಮಾಡ್ಬಿಟ್ಟೆ ಮಾಡ್ಬೋದಲ್ಲ? ಇಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಸಿನಿಮಾದಾದ್ರೆ ಮಾಡಿದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಈಗ ನನ್ನ ಬಗ್ಗೆನೇ ಒಂದು ಮಾಡ್ಬಿಡ್ಬೋದಲ್ಲ? ನಿಜವಾಗ್ಲೂ ಹೇಳ್ಬೇಕು ಅಂದರೆ ಏನು ಆ ಟೈಮ್ ಈ ಟೈಪ್ ಥರ ಏನು ನಮ್ಮ ಗಣಪತಿ ಮುಂದೆ ತುಂಬ ಸುಂದರವಾಗಿ ಡಿಂಪ್ರೀತಾ ಅಂತ ಇಂಗ್ಲೀಷ್ನಲ್ಲಿ ಹೆಸರು ತೊಗೊಂಡು ಕನ್ನಡದನ್ನ ಮಿಕ್ಸ್ ಹೊಡೆದು ಮಾಡ್ಕೊಂಡಿದ್ದಾರೆ. ಡಿಂಪ್ರೀತಾ ಅವರೇ ಅದ್ಭುತವಾಗಿ ಒಂದು ಸಂದರ್ಶನ ಮಾಡ್ತಾ ಇದ್ದೀರಾ, ಭಾಳ ಖುಷಿ ಆಗುತ್ತೆ. ಆ ಗಣಪ ಗೌರಿ ಅಷ್ಟೇ ಅಲ್ಲ, ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಯಾರು ಗೊತ್ತಾಯ್ತಾ? ಸರ್ ಈ ತರ ನನ್ನನ್ನ ಹೊಗಳೋ ಬಿಟ್ರೆ ನಾನು ಎಲ್ಗೋಗ್ಬಿಡ್ತೀನೋ ಏನೋ ಈಗ ನಮ್ಮ ಸ್ಟುಡಿಯೋದಲ್ಲಿ ಗಣಪತಿ ಕೂರಿಸಿದೀವಿ. ಈಗ ಬ್ರಹ್ಮಾಂಡ ಗುರುಜಿಗಳು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಸ್ಟೈಲಲ್ಲಿ ಇರುತ್ತೆ ನೋಡಿ? ವಿಶೇಷವಾಗಿ ಒಂದೊಂದು ತಿಳ್ಕೋಬೇಕು. ಗಂಡ್ಮಕ್ಳಿಗೆ ಮುಂಠಾ ಮುಚ್ತು, ಪಾರದ ಮುಂದೆ ಸುಮ್ಮನೆ ಕುತ್ಕೋ, ಇಲ್ಲಿ ಮಾತಾಡ್ತಿಲ್ವೇನೋ? ನೋಡಿ, ಎಲ್ಲ ಕಡುಬು ಇಟ್ಟಿದ್ದೀರಾ, ಕಡುಬಲ್ಲಿ ಮೂಲೆಯಲ್ಲಿ ಇಟ್ಟಿದ್ದೀರಾ, ಕಡುಬು ಮಧ್ಯದಲ್ಲಿ ಇಡಬೇಕು, ದೊಡ್ಡದಾಗಿಡಬೇಕು. ಗಣಪತಿ ಮಣ್ಣಿಂದ ಇಟ್ಟಿದ್ದೀರಾ, ಭಾಳ ಖುಷಿ ಆಗುತ್ತೆ. ಆದರೆ ಕೆಲವು ಪಾರದ್ದು ಮುಂಡೆವು ಹೇಳಬಾರ್ದು. ಏನು KGF ಗಣಪತಿ ಅಂತೆ, ಕ್ರಿಕೆಟ್ ಗಣಪತಿ ಅಂತೆ, ಫುಟ್ಬಾಲ್ ಗಣಪತಿ ಅಂತೆ, ಅದೆಲ್ಲ ಇಟ್ಕೊಳ್ಳಿ, ಬೇಡ ಅನ್ನಲ್ಲ. ಆದರೆ ಪೂಜೆ ಪುನಸ್ಕಾರವನ್ನು ನೀಟಾಗಿ ಮಾಡಬೇಕು. ಕುಡ್ದು ಪಡ್ದು ಹೋಗ್ಬಾರ್ದು ಬಿಡಕ್ಕೆ ಗಣಪತಿನ. ನೀಟಾಗಿ ಶುಭ್ರವಾಗಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಒಂದು 90 ಹಾಕೊಂಡೆ, 30 ಹಾಕೊಂಡೆ, ಬರೀ 60 ಹಾಕೊಂಡೆ ಅಂತ ಹೇಳಿ ಗಣಪತಿ ಬಿಡಕ್ಕೆ ಹೋಗಿದ್ರೆ ಏನಾಗುತ್ತೆ? ನೀರೊಳಗೆ ಮುಳುಗಿ ಗೋವಿಂದ ಆಗ್ಬೇಕಾಗತ್ತೆ, ಮುಂಠಾ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಗೊತ್ತಾಯ್ತೇ? ಇದು ಅವ್ರ ಸ್ಟೈಲಲ್ಲಿ ಹೇಳಿದ್ರೆ ಹೇಳ್ಬೋದು. ಅವ್ರ ಸ್ಟೈಲಲ್ಲೇ ನಿಜವಾಗ್ಲೂ ಬಂತು. ಯಾರನ್ನು ಬೇಕಾದ್ರೆ ಕಂಡುಹಿಡಿಯಬಹುದು. ಇದು ಇವರೇ ಮಾತಾಡಿರೋದು, ಬ್ರಹ್ಮಾಂಡ ಗುರುಜಿಗಳೇ ಮಾತಾಡಿರೋದು ಅಂತ ಹೇಳ್ಬಿಟ್ಟು. ಈಗ ಕಿಶೋರ್ ಸರ್ ವಾಯ್ಸ್ ಅಲ್ಲಿ ಮಾತಾಡುತ್ತಿದ್ರೆ ಓಕೆ, ದುನಿಯಾ ಕಿಶೋರ್ ಅವರು. ಹೌದು, ಅವ್ರದ್ದು ಖಡಕ್ ಯಾವ್ದಾದ್ರು ಡೈಲಾಗು ಒಂದು ಭಯ ಅನ್ನೋದ್ರ ಬಗ್ಗೆ ಒಂದು ಮಾತಾಡಿದ್ದಾರೆ ದುನಿಯಾ ಸಿನಿಮಾದಲ್ಲಿ. ಕಾಂತಾರದು ಎರಡೂ ಮಿಕ್ಸ್ ಮಾಡ್ಕೊಂಡು ಮಾಡೋಣ. ಯಾಕ್ರೋ ಬೇಕು ಬೆಲ್ಲ ನಿಮಗೆ? ಭಯನೇ ಬಂಡವಾಳ ಮಾಡಿಕೊಂಡು 10-20 ಕೊಲೆ ರೇಪು ಮಾಡ್ತಾರೆ ಅಂತಾರೆ ಮಕ್ಕಳು. ಜೀವದ ಬೆಲೆ ಗೊತ್ತಿರೋಣ ಜೀವಂತವಾಗಿ ಉಳಿಸ್ಬಾರ್ದು. ನಾನು ಉಳಿಸೋದು ಇಲ್ಲ. ಮನುಷ್ಯನ ಕೊಲ್ಲೋದು ತಪ್ಪು. ನೀವ್ಯಾರೀ ಕೇಳೋಕೆ ಪೊಲೀಸ್ನವರು ಅಂತ ನಿಮ್ಮಂಥವ್ರ ಅಭಿಮಾನಿಗಳು ಸ್ಟ್ರೈಕ್ ಹೋರಾಟ ಮಾಡ್ತಾರೆ ಅಲ್ವಾ ಮಾದ? ಅಲಿಯಾಸ್ ಲೂಸ್ ಮಾದ, ಸೊಪ್ರಾಜ ತೋಪು ಕೊಯ್ಯ ಮಾಯಾ ಥೂ. ಯಾವನು ಹೆಸರು ನಿಮ್ಗೆಲ್ಲ ಗಗನ? ಈ ಕಾಡಲ್ಲಿ ಏನ್ ಹಿಡಿಬೇಕಾದ್ರು ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋಬೇಕಾಗತ್ತೆ. ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ ಬಂದ್ ಕೆಲಸ ನಡೆದ್ರು ನಿಮ್ಮ ಆಚರಣೆ ಆಡಂಬರ ಎಲ್ಲ ಬಂದ್ ಮಾಡಿಸ್ಬಿಡ್ತೀನಿ. ನಿಮ್ಮ ಅಪ್ಪನ ಕೂಡ ಬಂದ್ ಮಾಡ್ಸ ಬ್ಯಾವರ್ಸಿ. ಈ ಥರ ಅವ್ರದ್ದು ಒಂದು ಡೈಲಾಗ್ ಹೊಡಿಬೋದು.
ಇದು ಕಿಶೋರ್ ಸರ್ಗೆ ಹೋಗಿ ತಲುಪೋ ತರ ವೈರಲ್ ಆಗ್ಬೇಕು. ಅದು ಒಂದು ಸಿನಿಮಾ ಕೂಡ ಟ್ರೈಲರ್ ಕೊಟ್ಟಿದ್ದೀನಿ ವಾಯ್ಸ್, ಅವ್ರು ಆಕ್ಟ್ ಮಾಡಿದ್ದಾರೆ, Okay, ನಾನು ಅವ್ರಿಗೆ ಡಬ್ ಮಾಡಿದ್ದೀನಿ. ಈಗ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ಶಾಸಕರು, ಅವ್ರ ಬಗ್ಗೆ ಅವರ ಧ್ವನಿಲಿ ಮಾತಾಡೋದಿದ್ರೆ? ಅವರ ಧ್ವನಿನಲ್ಲಿ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮೋಟಿವೇಶನ್ ಕೊಡ್ತಾರೆ. ಅವ್ರ ಧ್ವನಿಲಿ ಮಾಡಬೇಕು ಅಂದರೆ 500 ರೂಪಾಯಿ ದುಡ್ಡು ಕೊಡಬೇಕು. ಅದಿಲ್ಲ ಅಂದ್ರೆ ಆಗಲ್ಲ. 500 ರೂಪಾಯಿ ದುಡ್ಡು ಕೊಡ್ಬೇಕು, ಯಾರಾದರೂ ಆಯ್ತು. ಆಯ್ತು 500 ರೂಪಾಯಿ, 500 rupees, ಕ್ಯಾಮ್ರಾಮ್ಯಾನ್ಸ್, ಪ್ರೊಡ್ಯೂಸರ್. ಬಿಡೋದಿಲ್ಲ ಇವರು. ಮಗ ಮಗ ಇದ್ರ ಬೆಲೆ ಎಷ್ಟು ಮಗ? 500. ಮಗ ಮೇಲಕ್ಕೆ ಎತ್ತಿದಿನ ಮಗ ಇವಾಗ ಎಷ್ಟು ಮಗ? ಮಗ ಎಸಿದಿನ ಮಗ ಇವಾಗ ಎಷ್ಟು ಮಗ? ಮಗ ಮಡ್ತಿನ ಮಗ ಇವಾಗ ಎಷ್ಟು ಮಗ? ಮೇಲಕ್ಕೆ ಎತ್ತಿದೆ ಮಗ, ಎಸ್ತೆ ಮಗ, ಮಡ್ತೆ ಮಗ, ಇವಾಗ ಎಷ್ಟು ಮಗ? ಇದ್ರ ಬೆಲೆನೇ ಕಮ್ಮಿ ಆಗಿಲ್ಲ, ನಿನ್ ಬೆಲೆ ಕಮ್ಮಿ ಆಗತ್ತಾ? ಅರ್ಥ ಆಯ್ತಾ? ಏನ್ ಸರ್ ಇದು, ನಿಜವಾಗ್ಲೂ ನಡ್ಗೋಗ್ಬಿಟ್ಟೆ ನಾನು. ಹಂಗೆ ಅವರು ಒಂದೊಂದು ವಾಪಸ್ ಕೊಟ್ಬಿಡಿ, ಪರವಾಗಿಲ್ಲ. ಇಲ್ಲ ಇಲ್ಲ, ಅಯ್ಯೋ ಪರವಾಗಿಲ್ಲ, ಇದು ನಿಮ್ದಲ್ಲ ದುಡ್ಡು. ಮಗ ಒಂದ್ಸರಿ ತಾಯಿ ಮಗಂಗೆ ಗೊತ್ತಿಲ್ದಲೆ 500 ರೂಪಾಯಿ ನೋಟನ್ನ ಮುಚ್ಚಿಡ್ತಾಳೆ. ಮಗ ಬಂದು ಎಲ್ಲ ಕಡೆ ಹುಡುಕ್ತಾನೆ, ಟೀ ಪುಡಿ ಡಬ್ಬದಲ್ಲಿ, ಖಾರ ಪುಡಿ ಡಬ್ಬದಲ್ಲಿ, ಸಕ್ಕರೆ ಡಬ್ಬದಲ್ಲಿ ಎಲ್ಲ ಕಡೆ ಹುಡುಕ್ತಾನೆ, ಎಲ್ಲೂ ಸಿಗಲ್ಲ ಮಗ. ಅವಾಗ ತಾಯಿ ಹತ್ರ ಬಂದು ಮಗ ಕೇಳ್ತಾನೆ, ಅಮ್ಮ ಎಲ್ಲಿಟ್ಟಮ್ಮ ನಂದು 500 ರೂಪಾಯಿ ಅಂತ. ಅದಕ್ಕೆ ತಾಯಿ ಹೇಳ್ತಾಳೆ, ನಿನ್ನ ಮ್ಯಾಥ್ಸ್ ಬುಕ್ ಅಲ್ಲಿ ಇಟ್ಟಿದ್ದೀನಿ, ಯಾಕೆ ಅಂದ್ರೆ ನೀನು ಅದನ್ನ ಓಪನ್ನೇ ಮಾಡಲ್ಲ ಅಂತ. ಮಗ ಒಂದನ್ನ ಹೇಳ್ತೀನಿ ಮಗ, ಮಗ ಸೈಕಲ್ ಅಲ್ಲಿ ಬಿದ್ರೆ ಯಾರಿಗೂ ಕಾಣ್ದಿಲ್ದಂಗೆ ಎದ್ದೇಳು ಮಗ, ಬೈಕಲ್ಲಿ ಬಿದ್ರೆ ಯಾರಿಗೂ ಕಾಣ್ದಿಲ್ದಂಗೆ ಎದ್ದೇಳು ಮಗ, ಓಡುವಾಗ ಬಿದ್ರೆ ಯಾರಿಗೂ ಕಾಣ್ದಿಲ್ದಂಗೆ ಎದ್ದೇಳು ಮಗ, ಅದೇ ಜೀವನದಲ್ಲಿ ಬಿದ್ರೆ ಎಲ್ರಿಗೂ ಕಾಣಂಗೆ ಎದ್ದೇಳು ಮಗ. ಥ್ಯಾಂಕ್ ಯು ಮಗ. ಇದು ಚಿಕ್ಕಬಳ್ಳಾಪುರದ ಮನೆ ಮಗ. ನೀವೇ ನೋಡಿದ್ರಲ್ಲ ವೀಕ್ಷಕರೇ, ಇವ್ರು ಇದ್ರೆ ಯಾವಾಗ್ಲೂ ಸ್ಮೈಲ್ ಮಾಡ್ಕೊಂಡೇ ಇರ್ಬೇಕು. ಸ್ಮೈಲ್ ಮಾಡ್ದಲೇ ಇರಕ್ ಆಗದೇ ಇಲ್ಲ, ಎಂತವ್ರು ಕೂಡ ನಗ್ತಾ ಇದೆ. ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಯ್ತು. ಆದ್ರೆ ನಿಮ್ಗೆ ಇನ್ನೂ ಒಂದು ಟ್ಯಾಲೆಂಟ್ ಇದೆಯಲ್ಲ, 1 ನಿಮಿಷದಲ್ಲಿ 32 ಆರ್ಟಿಸ್ಟ್ ಮಿಮಿಕ್ರಿ ಮಾಡ್ತಿದ್ದೀರಾ. ಓಕೆ, ರೆಡಿ. ಬಟ್ 32 ವಾಯ್ಸ್ಗಿಂತ ನಾನು 30 ಸೆಕೆಂಡ್ಗೆ 32 ವಾಯ್ಸ್ ಮಾಡಿದ್ದೆ. ಅಂದರೆ 1 ಸೆಕೆಂಡ್ಗೆ 1 ವಾಯ್ಸ್ ಮಾಡಿದ್ದೆ. ಬಟ್ ಅದು ಒಂದೇ ಸರಿ ಮಾಡೋಕ್ಕಾಗದು, ಇನ್ನೊಂದು ಸರಿ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವಿತ್ ಬಾಡಿ ಲ್ಯಾಂಗ್ವೇಜು, ಫೇಸ್ ಎಕ್ಸ್ಪ್ರೆಷನ್ನು ಎರಡೂ ಚೇಂಜ್ ಆಗುತ್ತೆ, ಅಬ್ಸರ್ವ್ ಮಾಡ್ಬೋದು ನೀವು. ಓಕೆ, ರೆಡಿನಾ? ಓಕೆ, ನೋಡಿ ನೋಡಿ, ನಾನಿಬ್ಬ ರಾಜ್ಕುಮಾರ, ನಾನಿಬ್ಬ ಶಂಕರ್, ನಾನು ಟೈಗರ್ ಪ್ರಭಾಕರ್, ನಾನು ಮಂಡ್ಯದ ಗಂಡ ಅಂಬರೀಷ, ಓಯ್ ನಾನು ವಿಷ್ಣು, ಏಹೇ ನಾನು ಸುಧೀರ್, ಶಿವನೇ ಶಂಭುಲಿಂಗ, ನಾನು ಧೀರೇಂದ್ರ ಗೋಪಾಲ, ಜಿ ಆಂಜನೇಯ, ಕುಂಬಳಗಾಯಿ ಮಾಮಂಟು, ನಾನು ದಿನೇಶು, ನಮಸ್ಕಾರಪ್ಪ, ನಾನು ಬಾಲಣ್ಣ, ಅಪ್ಪ ನಾನು ಭಾಷಣ, ನನ್ನ ಮಗನ ಕ್ಯಾಮ್ರಾ ಆನ್ ಆಗಿದ್ದೀನೋ, ನಾನು ಕೂಡ ಹುಚ್ಚ ವೆಂಕಟ್. ನೋಡಿ, ವಿಶೇಷವಾಗಿ ನಾನು ಬ್ರಹ್ಮಾಂಡ ಗುರುಜಿ. ನೋಡಿ ನಾನು ಕಾಂತಾರದ ಕಿಶೋರ್, ನೋಡಪ್ಪ ನೋಡಿ ನಾನು ಸುಜೇಂದ್ರ ಪ್ರಸಾದ್, ಆಟೆ ಬೀಟೆಬ್ದರ, ನಾನು ನಿಮ್ಮ ಜಿಗ್ಗೇಶು, ನಾನು ಕೂಡ ಮುಖ್ಯಮಂತ್ರಿ ಚಂದ್ರು ಅಲ್ವಾ. ಓಕೆ, ಅಗ್ನಿ UPS ಸಾಯಿ. ನಾನು ನಿಮ್ಮ ಹಂಸಲೇಖ, ಒಡರಿ ಕಬಳಕೆ, ನಾನು ಸಿದ್ದರಾಮಯ್ಯ. ನೋಡಿ ಸ್ವಾಮಿ, ನಾನು ಯಡಿಯೂರಪ್ಪ ಮಾತಾಡ್ತಾ ಇದ್ರಿ. ನೋಡಿ ನಾನು ವಾಟ ನಾಗರಾಜು, ನಾನು ಮಲ್ಲಿಕಾರ್ಜುನ ಖರ್ಗೆ, ನೀವೇ ಗುಣ. ಬೇಡ ಬೇಡ ಬೇಡ, ನಾನು ನರೇಂದ್ರ ಮೋದಿ. ನಾನು ನಿಮ್ಮ ಸಾಗರ್ ತುರ್ಬೇಕರೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸೊಗಸಾಗಿ ಎಲ್ಲ ಆರ್ಟಿಸ್ಟ್ಗಳದ್ದು ಮಿಮಿಕ್ರಿ ಮಾಡ್ತಾ ಇದ್ದಾರೆ. ಓಕೆ, ಎಲ್ಲರೂ ವಾಯ್ಸು ಮಾಡಿದೆ, ಒಂದು ವಾಯ್ಸ್ ಮಾಡ್ತೀನಿ, ಮಾಡೋಕ್ಕಾಗಲ್ಲ ಬಟ್ ಟ್ರೈ ಮಾಡ್ತೀನಿ. ಒಂದು ಡೈಲಾಗು, ಇದು ಡಿ ಬಾಸ್ ಅಭಿಮಾನಿಗಳಿಗೋಸ್ಕರ ಅಲ್ವಾ, ಪರ್ಸ್ನಲ್ ಆಗಿ ಏನೇ ಆಗಿರ್ಲಿ, ಅವ್ರ ಸಿನಿಮಾ ನನಗೆ ಇಷ್ಟ. ಹೌದು, ಡಿ ಬಾಸ್ ಅಭಿಮಾನಿಗಳಂತೂ ನಿಜವಾಗ್ಲೂ ಕೇಳಿ ಖುಷಿ ಆಗ್ಬಿಡ್ತಾರೆ. 1 ನಿಮಿಷ ಚಿನ್ನ, ಇಲ್ಲ ನೀನ್ ಮಾತಾಡು, ಇಲ್ಲ ನಾನು ಮಾತಾಡ್ತೀನಿ. ನೀವೇ ಮಾತಾಡಿ. ಹೆಣ್ಮಕ್ಳು ಹಣೆ ಹಚ್ಕೊಳ್ಳೋ ಅಷ್ಟ ಕುಂಕುಮನೆ ಬಾವುಟ ಮಾಡ್ಕೊಡ್ರು. ನಾವು ಬಾವುಟದ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡಲ್ಲ, ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ ಬಿಡ್ತೀವಾ? ಚೆನ್ನಾಗಿ ಬಂತು ನಿಜವಾಗ್ಲೂ. ಡಿ ಬಾಸ್ ಅಭಿಮಾನಿಗಳಂತೂ ನಿಜವಾಗ್ಲೂ ಕೇಳಿ ಖುಷಿಯಾಗಿರ್ತಾರೆ. ಓಕೆ ಓಕೆ ಓಕೆ, ಬಾಲ್ ಗಗನ ಟೆನ್ನಿಸ್ ಬಾಲ್. ನೋಡ ಇಲ್ಲಿ, ನೋಡು ನೋಡು ಅಮ್ಮ, ನ್ಯಾಯ ದೇವತೆ ನೋಡಮ್ಮ ಇವನ್ನ. ಕ್ಯಾಮ್ರಾ ನೋಡು ಅಂದ್ರೆ ಏನೇನೋ ನೋಡ್ತವ್ರೆ ಮೊಬೈಲಲ್ಲಿ. ಉಚಿತವಾಗಿ ನೆಟ್ ಕೊಟ್ಟಿದ್ದಾರೆ, ಬಾರಿಸ್ತವ್ರೆ ಅಷ್ಟೇ. ಅಮ್ಮ ತಾಯಿ ಡಿಂಪ್ರಿತ, ನಿನಗೆ ಗೌರಿ ಗಣೇಶನ ಶುಭಾಶಯಗಳು, ಶುಭಾಶಯಗಳು ಅಷ್ಟೇ. ಬಾಲ್ ಟೆನ್ನಿಸ್ ಬಾಲ್. ಇದು ಸಾಯಿ ಕುಮಾರ್ ಅವರು. ಈಗ ನೋಡಿದ್ರ ಆಂಕರ್ ಅಲ್ಲ, ಈ ಕಡೆ ಕ್ಯಾಮ್ರಾಮನ್ಗಳು ಎಲ್ಲರೂ ಬಿದ್ದು ಬಿದ್ದು ನಗ್ತಾ ಇದಾರೆ. ಇವ್ರಿಗೆ ಏನ್ ವರ್ಕ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಮಾಡೋ ಮಿಮಿಕ್ರಿ ನೋಡ್ಬಿಟ್ಟು ನಗ್ತಾ ಕೂತಿದ್ದಾರೆ. ಓಕೆ, ತುಂಬ ಖುಷಿ ಆಯಿತು ಮೇಡಮ್ ನೀವು ಸಂದರ್ಶನಕ್ಕೆ ಕರೆದಿದ್ದು. ಅಪ್ಪಿತಪ್ಪಿ ಏನಾದರೂ ತಪ್ಪ ಮಾತಾಡಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಬಡ ಕಲಾವಿದ, ಬದುಕೊಂತೀನಿ. ಎಂತ ದೊಡ್ಡ ಮಾತು. ಆಕ್ಚುಲಿ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟೊತ್ತು ನಮ್ಮ ಎಲ್ಲನೂ ನಗ್ಸಿದ್ದೀರಿ. ಸ್ಟುಡಿಯೋದಲ್ಲಂತೂ ಯಾರು ನಗ್ದಲೇ ಇರೋರೇ ಇಲ್ಲ, ಆ ತರ ನಗ್ಸಿದ್ದೀರಾ. ವೀಕ್ಷಕರೇ, ನೀವೇ ನೋಡಿದ್ರಲ್ಲ ಸಾಗರ್ ತುರ್ವೇಕೆರೆ ಅವರು ನಮ್ಮನ್ನು ಎಷ್ಟು ನಗ್ಸಿದ್ರು ಅಂತ. ತುಂಬಾ ಧನ್ಯವಾದಗಳು ಸಾಗರ್ ತುರ್ವೇಕೆರೆ. ಇನ್ನಷ್ಟು ನೀವು ಇದೇ ರೀತಿ ಕಲಾವಿದರಾಗಿ, ನಿರೂಪಕರಾಗಿ, ಡೈರೆಕ್ಟರ್ ಆಗಿ ಇನ್ನಷ್ಟು ಹೆಸರು ಮಾಡಲಿ ಅನ್ನೋದು ನಮ್ಮ ಪ್ರಜಾಧ್ವನಿ ಟಿವಿ ತಂಡದ ಒಂದು ಆಶಯ ಕೂಡ ಹೌದು.
ಧನ್ಯವಾದಗಳು ನೀವು ಇಷ್ಟೊತ್ತು ಧನ್ಯವಾದ. ನಮ್ಮ ಜೊತೆ ಇದ್ದು ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಎಲೆಮರಿ ಕಾಯಿ ಅಂತಿರುವಂಥ ನನ್ನಂಥ ಒಬ್ಬ ಪುಟ್ಟ ಕಲಾವಿದನನ್ನು ಕರೆಸಿ ಸಂದರ್ಶನ ಮಾಡಿದ್ದು ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್. ಇನ್ನಷ್ಟು ಸುದ್ದಿಗಳು ಹಾಗೂ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.